ಪ್ರೈಡ್ ಆಫ್ ಕರ್ನಾಟಕ ಬಿರುದು ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಪದ್ಮಾ ಪ್ರಕಾಶ್ ಮಕ್ಕಳ ತಜ್ಞರು ಹಾಗೂ ನವಜಾತ ಶಿಶು ತಜ್ಞರು ಇವರಲ್ಲಿ ಶರಣೆಂದು, ಈ ಮೀಡಿಯಾ ಕ್ಲಬ್ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯ ಸನ್ಮಿತ್ರರಾಗಿರ್ತಕ್ಕಂಥ ರಮೇಶ್ ಸರ್ ಅವರೇ, ನಾಡಿನ ವಿವಿಧ ಜಿಲ್ಲೆಗಳಿಂದ ಇಂದು ಪ್ರಶಸ್ತಿಯನ್ನ ಸ್ವೀಕರಿಸಲಿಕ್ಕೆ ಆಗಮಿಸಿರುವಂತಹ ಎಲ್ಲ ಶರಣು ಬಂಧುಗಳಿಗೆ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಇವತ್ತು ಕರ್ನಾಟಕ ಮೀಡಿಯಾ ಕ್ಲಬ್ ಸಾಮಾಜಿಕ ಶೈಕ್ಷಣಿಕ ಅನೇಕ ಕಾರ್ಯಗಳನ್ನ ಮಾಡ್ತಾ ನಾಡಿನ ವಿವಿಧ ಸಮಾಜ ಬಂಧುಗಳನ್ನ ಗುರುತಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ. ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಪದ್ಮಾ ಪ್ರಕಾಶ್ ಅವರಿಗೆ ಮೊದಲನೇದಾಗಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ನಾನು ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ ಈ ಒಂದು ಕಾರ್ಯಕ್ರಮ ಪರವಾಗಿ ಕೂಡ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೇನೆ ಈ ಕರ್ನಾಟಕ ಮೀಡಿಯಾ ಕ್ಲಬ್ನ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಿತ್ರ ರಮೇಶ್ ಅವರಿಗೂ ಕೂಡ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ವಿವಿಧ ಸಮಾಜದ ರಂಗಗಳಲ್ಲಿ ತಮ್ಮದೇ ಆದ ಛಾಪವನ್ನು ಮೂಡಿಸಿ ಜನರಲ್ಲಿ ಕೂಡ ತಮ್ಮ ಸೇವೆಯಿಂದ ಜನರ ಮನಸ್ಸಿನಲ್ಲಿ ಉಳಿದಿರ್ತಕ್ಕಂಥ ನಾಡಿನ ವಿವಿಧ ಸಾಧಕರಿಗೂ ಕೂಡ ನಮ್ಮ ಮೀಡಿಯಾ ಕ್ಲಬ್ ಪರವಾಗಿ ಒಂದು ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೂ ಕೂಡ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಒಂದು ಸಮಾರಂಭಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಮ ಪೂಜ್ಯ ಷಡಸ್ಥಲ ಬ್ರಹ್ಮಿ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಸದ್ಧರ್ಮ ಸಿಂಹಾಸನ ಸಂಸ್ಥಾನ ಪೀಠ ಹೊನ್ನಮ್ಮ ಗುಡಿ ಮಠ ಶಿವಗಂಗೆ ಕ್ಷೇತ್ರ ಪರಮ ಪೂಜ್ಯರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಪರಮ ಪೂಜ್ಯರಿಗೂ ಕೂಡ ಅವರ ಉಪಸ್ಥಿತಿಯಲ್ಲಿ ಅವರ ಪಾದವೃಂಗಕ್ಕೆ ಪಡಮಾಡ್ತಾ ಇದ್ದೇನೆ. ಡಾಕ್ಟರ್ ಶ್ರೀ ಶ್ರೀ ಸಿದ್ದರಾಜು ಸ್ವಾಮೀಜಿ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಪಾಲನಹಳ್ಳಿ ಮಠ ಪರಮ ಪೂಜ್ಯರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ PC ಮೋಹನ್ ಅವರು ಕೂಡ ಆಗಮಿಸಬೇಕಾಗಿತ್ತು. ಅವರು ವಿದೇಶಕ್ಕೆ ತೆರಳಿದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಅನುಪಸ್ಥಿತಿ ಆಗ್ತಾ ಇದ್ದಾರೆ. ಹಾಗೆಯೇ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು, ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ನೀವೆಲ್ಲ ನೋಡ್ತಾ ಇದ್ದೀರಾ ಮಾಧ್ಯಮಗಳಲ್ಲಿ ರಾಜಕೀಯ ಜಂಜಾಟದ ಒಂದಿಷ್ಟು ಮನಸ್ತಾಪದೊಂದಿಗೆ ಅವರು ಕೂಡ ಅಜ್ಞಾತ ಸ್ಥಳಕ್ಕೆ ತೆಳೆದಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಕೇಳ್ಪಟ್ಟಿದ್ದೇವೆ. ಅವರು ಕೂಡ ಒಂದು ಬರುವ ನಿರೀಕ್ಷೆ ಇದೆ ಅಂತ ಹೇಳ್ತಾ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು, ಸನ್ಮಾನ್ಯ ಶ್ರೀ ಕೃಷ್ಣಪ್ಪ ಅವರು, ಸನ್ಮಾನ್ಯ ಶ್ರೀ SC ಬಾಲಕೃಷ್ಣ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತೇಳಿ ನಮಗೆ ಹೃದಯ ತುಂಬಿ ವಾಗ್ದಾನವನ್ನ ಮಾಡಿದ್ದಾರೆ. ಅವರು ಬರ್ತಾರೆ ಅಂತಕ್ಕಂಥ ಒಂದು ಆಶಾ ಮನೋಭಾವನೆಯಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ವಿಶೇಷವಾಗಿ ಚಿತ್ರನಟ ಚೇತನ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಈಗಾಗಲೇ ನಾನು ಅನ್ಕೊಂಡಿದ್ದೀನಿ ಅವರ ಒಂದು ವಾಸಸ್ಥಳವನ್ನ ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತ ಒಂದು ದಾರಿಯಲ್ಲಿ ಅವರು ಬರ್ತಿದ್ದಾರೆ ಅನ್ನೋದನ್ನ ಮಾಹಿತಿ ಕೂಡ ಇದೆ. ಚೇತನ್ ಸರ್ ಅವರು ಕೂಡ ಸಾಮಾಜಿಕ ಕ್ರಾಂತಿಯನ್ನ ಮಾಡುವುದರ ಜೊತೆಗೆ ಇವತ್ತು ನಾಡಿನ ಅನೇಕ ಜನರ ಮನಸ್ಸಿನಲ್ಲಿ ಒಬ್ಬ ಉತ್ತಮ ಸಮಾಜಮುಖಿ ಚಿತ್ರನಟ ಆಗಿ ಹೊರಹೊಮ್ಮಿದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಕರ್ನಾಟಕ ಮೀಡಿಯಾ ಕ್ಲಬ್ ಪ್ರತಿ ವರ್ಷ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮವನ್ನ ಸಾಂಸ್ಕೃತಿಕ, ಸಾಹಿತ್ಯಿಕ, ಪ್ರಶಸ್ತಿ ಪುರಸ್ಕೃತರನ್ನ ಗೌರವಿಸುವಂತ ಒಂದು ಮಹತ್ ಕಾರ್ಯವನ್ನ ಮಾಡ್ತಾ ಇವತ್ತು ನಿಮ್ಮ ಮುಂದೆ ರಾಜ್ಯ ಮಟ್ಟದ ಪ್ರೈಡ್ ಆಫ್ ಕರ್ನಾಟಕ ಅಂತಕ್ಕಂಥ ಒಂದು ವಿಶಿಷ್ಟ ಸೇವಾ ಪ್ರಶಸ್ತಿಯನ್ನ
ತಮಗೆ ಅರ್ಪಿಸಲಿಕ್ಕೆ ಬಹಳ ಹೆಮ್ಮೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಒಬ್ಬ ಮನುಷ್ಯನನ್ನ ಪ್ರಶಸ್ತಿಗಳು ಈ ಸಮಾಜದಲ್ಲಿ ಅವರ ವ್ಯಕ್ತಿತ್ವವನ್ನ ಎತ್ತಿ ಹಿಡಿಯುವುದರ ಜೊತೆಗೆ ಅವರ ಸಾಧನೆಯ ಸಂಸ್ಕೃತಿಯನ್ನ ಬಿಂಬಿಸುವಲ್ಲಿ ಪ್ರಶಸ್ತಿಗಳು ಮಹತ್ವದ ಪಾತ್ರವನ್ನು ವಹಿಸ್ತವೆ. ಕೇವಲ ನಾವು ಇವತ್ತು ಬೆಂಗಳೂರಲ್ಲಿ ಈ ಒಂದು ಸಭಾಭವನದಲ್ಲಿ ನಾವು ಪ್ರಶಸ್ತಿಯನ್ನು ಸ್ವೀಕರಿಸಿ ಹೋದ್ರೆ ಸಾಲದು. ಆ ಪ್ರಶಸ್ತಿಗಳು ನಮ್ಮ ಮನೆಯ ಗೋಡೆಯ ಮೇಲೆ ನೇತು ಹಾಕಿದಾಗ ನಮ್ಮ ಮನೆಯಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಅತಿಥಿಗಳು ಕೂಡ ಅದನ್ನು ಗಮನಿಸ್ತಾ ಅವರ ಮನಸ್ಸಿನಲ್ಲಿಯೇ ನಮ್ಮ ಬಗ್ಗೆ ಪ್ರೀತಿಯ ಮನೋಭಾವನೆ ತಳ್ತಾರೆ, ಪ್ರೀತಿಯ ಮನೋಭಾವನೆ ಅವರು ಊಹಿಸ್ಕೊಳ್ತಾರೆ. ಅಂತ ಒಂದು ಶಕ್ತಿ ಎದಕ್ಕಿದೆ ಅಂತ ಹೇಳಿದ್ರೆ ಪ್ರಶಸ್ತಿಗಿದೆ ಅಂತೇಳಿ ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಇಂಥ ಪ್ರಶಸ್ತಿಯನ್ನ ನಾವು ಅನೇಕ ಮಹನೀಯರಿಗೆ ನೀಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಮಗೂ ಕೂಡ ಹೆಮ್ಮೆ ಇದೆ. ಮನುಷ್ಯ ಎಷ್ಟೇ ಸ್ವಾರ್ಥಿ ಆದರೂ ಕೂಡ ಒಂದಲ್ಲ ಒಂದು ದಿವಸ ಜನರ ಹೆಗಲ ಮೇಲೆ, ಜನರ ಹೃದಯ ಮೇಲೆ ಒಂದಿಷ್ಟು ತನ್ನತನವನ್ನ ಸವಿಸಿ ಈ ಭೂಮಿಯನ್ನು ಬಿಟ್ಟು ಹೋಗ್ತಾನೆ. ಅಂತ ಮನುಷ್ಯತ್ವದ ನಿಸ್ವಾರ್ಥ ಸೇವೆಯನ್ನ ಸ್ಮರಿಸುವಂತಹ ಅವರ ಸೇವೆಯನ್ನ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಾಂಸ್ಕೃತಿಕ ಹಬ್ಬ ಈ ಒಂದು ಪ್ರಶಸ್ತಿಯ ಪ್ರದಾನ ಸಮಾರಂಭ. ಇವತ್ತು ಅನೇಕ ಮಹನೀಯರಿದ್ದೀರಿ, ವೈದ್ಯರಿದ್ದೀರಿ, ಮಾಧ್ಯಮ ಕ್ಷೇತ್ರ ಇದ್ದೀರಿ, ಸಮಾಜ ಸೇವೆ ಇದೆ, ಶಿಕ್ಷಣ ಸೇವೆ ಇದೆ. ನೀವು ನಿಮಗೆ ಗೊತ್ತಿಲ್ಲದೇ ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೀರಿ. ನಿಮ್ಮ ಸಮಾಜಮುಖಿ ಕಾರ್ಯಗಳನ್ನ ಇವತ್ತು ನಾವೆಲ್ಲ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನೋಡ್ತಕ್ಕಂಥ ಸೌಭಾಗ್ಯ ನಮ್ಮದಾಗಿದೆ. ಹಾಗಾಗಿ ಮತ್ತೊಮ್ಮೆ ನಾಡಿನಲ್ಲಿ ಇವತ್ತು ಏನಾದರೂ ಸಾಧನೆ ಮಾಡಿರ್ತಕ್ಕಂಥ, ವಿಶಿಷ್ಟ ಸೇವೆ ಮಾಡಿರ್ತಕ್ಕಂಥ ನಮ್ಮ ಭಾರತ ನೆಲದಲ್ಲಿ ಯಾವುದಾದ್ರೂ ರಾಜ್ಯ ಇದ್ರೆ ಅದು ನಮ್ಮ ಕರ್ನಾಟಕ ಅಂತೇಳಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೇಕು. ಕನ್ನಡ ಭಾಷೆಗೆ 2500 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತವೆ. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಭಾಷೆಗಳಲ್ಲಿ ಕೂಡ ನಮ್ಮ ಕನ್ನಡ ಭಾಷೆ ಅಂತೇಳಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ತೇವೆ. ಇಂಥ ಕನ್ನಡಿಗರ ಭಾಷಿಗರಾದ ನಾವು ನಮ್ಮ ವಿಶ್ವಕ್ಕೆ, ನಮ್ಮ ದೇಶಕ್ಕೆ ಅನೇಕ ಮಹನೀಯರ ಕೊಡುಗೆಯನ್ನು ನಾವು ಕೂಡ ಕೊಟ್ಟಿದ್ದಾರೆ. ಅದು ನಮ್ಮ ಕನ್ನಡ ನಾಡಿನ ಮಣ್ಣಿನ ಸತ್ವದ ಗುಣ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಅಂತ ಕನ್ನಡಿಗರಾದ ನಾವು ಇವತ್ತು ಪ್ರಪಂಚದಲ್ಲಿ ನಮ್ಮನ್ನು ನಾವು ಗುರುತಿಸಲಿಕ್ಕೆ, ನಮ್ಮ ಕರುನಾಡು ನಮ್ಮನ್ನ ಈ ಭೂಮಿ ಮೇಲೆ ಪ್ರತಿನಿಧಿಸಲಿಕ್ಕೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನಮಾನ ಕೊಟ್ಟಿದೆ ಅಂತ ಹೇಳಿದ್ರೆ ಅದು ನಮ್ಮ ಕನ್ನಡಿಗರಾದ ನಾವು ಹೆಮ್ಮೆ ಪಡತಕ್ಕಂಥ ವಿಷಯ. ಇವತ್ತು ಪ್ರಶಸ್ತಿಯನ್ನ ಸ್ವೀಕರಿಸಿ ನಾವು ತೆರಳುತ್ತೇವೆ. ಆದ್ರೆ ಆ ಪ್ರಶಸ್ತಿಯನ್ನ ನಮ್ಮ ಅಕ್ಕಪಕ್ಕದ ಮನೆಯರು, ನಮ್ಮ ಸ್ನೇಹಿತರು, ನಮ್ಮ ಸಂಬಂಧಿಕರು ಅದನ್ನೆಲ್ಲ ನೋಡಿ ಖುಷಿ ಪಡ್ತಾರೆ. ನಮಗೆ ಮೊಬೈಲ್, ಈ ಸಾಮಾಜಿಕ ಜಾಲತಾಣಗಳಲ್ಲಿ ನಮಗೆ ಅಭಿನಂದಿಸ್ತಾರೆ. ಹಾಗೇನೆ ನಮ್ಮ ಕೆಲಸಗಳು ಕೂಡ ಬೇರೆಯವರ ಅಭಿನಂದನೆ ಪಟ್ಟಾಗ ಮಾತ್ರ ನಮ್ಮ ನಿಸ್ವಾರ್ಥ ಕೆಲಸಗಳಿಗೆ ಒಂದು ಮಹತ್ವ ಬರ್ತದೆ ಅನ್ನೋದಕ್ಕೆ ಈ ಪ್ರಶಸ್ತಿಯ ಪ್ರದಾನ ಸಮಾರಂಭ ಹಿಡಿದ ಕೈಗನ್ನಡಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದ್ರ ಜೊತೆಗೆ ಇವತ್ತಿನ ಮೊಬೈಲ್ ದುನಿಯಾದಲ್ಲಿ ನಾವು ನಮ್ಮ ಅಕ್ಕಪಕ್ಕದವರನ್ನೇ ಮರೆತು ಬಿಟ್ಟಿದ್ದೇವೆ. ಅಂತ ಒಂದು ಶೋಚನೀಯ ಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡತಕ್ಕಂಥ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲಿದೆ. ಇವತ್ತು ಎಲ್ಲ ಕೊಡ್ತೇವೆ ನಮ್ಮ ಮಕ್ಕಳಿಗೆ,
ಶಿಕ್ಷಣ ಕೊಡ್ತೇವೆ, ಊಟ ಕೊಡ್ತೇವೆ, ಅವ್ರನ್ನ ನಾವು ಪಟ್ಟಂತ ಕಷ್ಟವನ್ನ ಪಡಬಾರ್ದು ಅಂತ ಹೇಳಿ ಅವ್ರಿಗೆಲ್ಲ ನಮ್ಮ ಇಡೀ ಪ್ರೀತಿಯನ್ನ ದಾರೆ ಎರೆದು ಅವರೇ ನಮ್ಮ ದೊಡ್ಡ ಸಂಪತ್ತು ಅಂತಕ್ಕಂಥದ್ದನ್ನ ನೀಡಿ ನಾವು ಬೆಳೆಸ್ತಾ ಇದ್ದೇವೆ. ಆದ್ರೆ ಮಕ್ಕಳಿಗೆ ಇವತ್ತು ಸಂಸ್ಕಾರ ಮರೆಯಾಗ್ತಾ ಇದೆ. ಸಂಸ್ಕಾರ ಮರೆಯಾಗ್ತಾ ಇದೆ. ಮನೆಗೆ ಯಾರಾದ್ರೂ ಬಂದ್ರೆ ಒಂದು ಬೆಡ್ರೂಮ್ ನಲ್ಲಿ ಅಪ್ಪ, ಇನ್ನೊಂದು ಬೆಡ್ರೂಮ್ ನಲ್ಲಿ ಮಗ, ಅಮ್ಮ ಅಡಿಗೆ ಮನೆಯಲ್ಲಿ, ಎಲ್ಲರೂ ಕೂಡ ಮೊಬೈಲ್ ಅಲ್ಲಿ ಬ್ಯುಸಿ ಆಗ್ತಕ್ಕಂಥ ಒಂದು ವಾಸ್ತವ ಅಂಶವನ್ನು ಕೂಡ ನಾವು ನೋಡಿದ್ದೇವೆ. ಮೊನ್ನೆ ತಾನೇ ಒಂದು ಪ್ರೈವೇಟ್ ಸಂಸ್ಥೆ ಮೊಬೈಲ್ ನೋಡ್ತಕ್ಕಂಥ ಜನರ ಮೇಲೆ ಒಂದು ಪ್ರಯೋಗ ಮಾಡಿತ್ತು, ಅನ್ವೇಷಣೆ ಮಾಡಿತ್ತು. ದಿನದ 24 ಗಂಟೆಯಲ್ಲಿ 53% ಜನ ಮೊಬೈಲಲ್ಲೇ ಬ್ಯುಸಿ ಆಗಿರ್ತಾರಂತೆ. ಮೊಬೈಲಲ್ಲೇ ಬ್ಯುಸಿ ಆಗಿರ್ತಾರೆ. ಬಹಳ ದುರಂತ ಇದು, ದುರಂತ. ಅದಕ್ಕೆ ನನ್ನ ಪಾಯಿಂಟಿಗೆ ಬರ್ತಾನೆ, ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋದು ನಾವು ಮರೆತಿದ್ದೇವೆ ಇವತ್ತು. ಅಪ್ಪ, ಅಮ್ಮ, ದೊಡ್ಡಪ್ಪ, ಅಣ್ಣ, ತಂಗಿ ಅವ್ರಿಗೆ ಹೇಗೆ ನಡ್ಕೊಳ್ಬೇಕು, ಅವ್ರನ್ನ ಹೇಗೆ ಪ್ರೀತಿ ಮಾಡಬೇಕು, ತಂದೆಯನ್ನ ಹೇಗೆ ಗೌರವಿಸಬೇಕು, ತಾಯಿಯನ್ನ ಹೇಗೆ ಗೌರವಿಸಬೇಕು ಅನ್ನೋದನ್ನ ನಾವು ಮಕ್ಕಳಿಗೆ ಸಂಸ್ಕಾರ ಕೊಡೋದನ್ನ ಮರೆತಿದ್ದೇವೆ. ಒಂದು ಸಣ್ಣ ಪ್ರಸಂಗ ನೆನಪಾಗ್ತದೆ ಇಲ್ಲಿ. ಒಬ್ಬ ವ್ಯಕ್ತಿ ಒಬ್ಬ ವ್ಯಾಪಾರಸ್ಥನಿಗೆ ಜಗ್ಗು ಸಾಲ ಕೊಟ್ಬಿಟ್ಟಿರ್ತಾನೆ, ದೊಡ್ಡ ಪ್ರಮಾಣದಲ್ಲಿ ಸಾಲ ಕೊಟ್ಬಿಟ್ಟಿರ್ತಾನೆ. ಆ ವ್ಯಾಪಾರಸ್ಥ ಅವನಿಗೆ ಹಣವನ್ನ ಹಿಂತಿರುಗಿಸ್ದೇನೆ ನಿಸ್ಸಹಾಯಕನಾಗಿ ಆ ವ್ಯಕ್ತಿಗೆ ಸರಿಯಾಗಿರ್ತಕ್ಕಂಥ ಹಣ ಪಾವತಿ ಮಾಡ್ದೇನೆ ಅವನ ಗೋಳು ಹೊಯ್ಕೈತಾ ಇರ್ತಾನೆ. ಆ ದುಡ್ಡು ಕೊಟ್ಟವನಿಗೆ ಬಹಳ ಸಿಟ್ಟು. ಏನಾದ್ರೂ ಮಾಡಿ ಆ ವ್ಯಾಪಾರಸ್ಥರನ್ನ ನಾನು ಇವತ್ತು ಅವ್ರ ಮನೆಗೆ ಹೋಗಿ ದುಡ್ಡು ಉಸ್ಲಿ ಮಾಡ್ಕೊಂಡ್ ಬರ್ಬೇಕು ಅಂತೇಳಿ ಅವ್ರ ಮನೆಗೆ ಹೋಗ್ತಾನೆ. ಆ ವ್ಯಾಪಾರಸ್ಥ ದುಡಿಮೆಯಲ್ಲಿ ತನ್ನ ವ್ಯವಹಾರದಲ್ಲಿ ಲಾಸ್ ಆಗಿರ್ತಾನೆ. ಇನ್ನೇನು ಜೀವನ ಮುಗಿದೇ ಹೋಯ್ತು ಅಂತಕ್ಕಂಥ ಸ್ಥಿತಿ ಒಳಗಿರ್ತಾನೆ. ಆದ್ರೂ ಏನೋ ಮಾಡಿ ನಾನು ಸಾಲವನ್ನ ತೀರಿಸ್ತೀನಿ ಅಂತೇಳಿ ಮನೆಯೊಳಗೆ ಬಚ್ಚಿಟ್ಕೊಂಡು ಇರ್ತಾನೆ, ಯಾರಿಗೂ ಮುಖ ಕಾಣಿಸ್ತಾ ಆಗಿರ್ತಾನೆ. ಆ ದುಡ್ಡು ಕೊಟ್ಟಂತ ವ್ಯಕ್ತಿ ಅವನ ಮನೆಗೆ ಹೋಗ್ತಾನೆ, ಹುಡುಕೊಂಡು ಹೋಗ್ತಾನೆ. 2 ಹೆಣ್ಣು ಮಕ್ಕಳು ಇರ್ತಾರೆ ಅವನಿಗೆ. ಸಾಲ ಮಾಡಿರ್ತಕ್ಕಂಥ ವ್ಯಕ್ತಿಗೆ 2 ಹೆಣ್ಣು ಮಕ್ಕಳು ಇರ್ತಾರೆ. ಒಂದು 4 ವರ್ಷದ್ದು, ಒಂದು 6 ವರ್ಷದ ಮಗು ಇರ್ತದೆ. ಇವನು ಓಡಾಗಿ ಜೋರ್ ಹೋಗ್ತಾನೆ, ಸಿಟ್ಟಿನಿಂದ ಹೋಗಿರ್ತಾನೆ. ಇವತ್ತು ಏನಾದ್ರೂ ಮಾಡಿ ಅವನ ಕಡೆಯಿಂದ ನಾನು ದುಡ್ಡು ಉಸ್ಲಿ ಮಾಡಬೇಕಂತ ಹೋಗಿರ್ತಾನೆ. ಸಿಟ್ಟಿನಿಂದ ಹೋಗಿ ಜೋರಾಗಿ ಆ ಡೋರನ್ನ ಬಡಿತಾನೆ. ಅವಾಗ ಆ 4 ವರ್ಷದ ಮಗು ಓಡಿ ಬಂದು ಆ ಡೋರನ್ನು ಓಪನ್ ಮಾಡುತ್ತದೆ. ಓಪನ್ ಮಾಡಿದ ತಕ್ಷಣ, ಅಂಕಲ್ ಬನ್ನಿ ಅಂಕಲ್, ಯಾರು ಬೇಕಾಗಿತ್ತು ನಿಮ್ಗೆ? ಹೌದಾ ಅಂಕಲ್ ಅಂತ ಹೇಳಿ ಒಳಗೆ ಬನ್ನಿ ಅಂತೇಳಿ ಸೋಫಾ ಸೆಟ್ ಮೇಲೆ ಕೂಡಿಸ್ತಾರೆ. ಸಣ್ಣ ಪಾಪು 4 ವರ್ಷದ ಮಗು ಓಡಿ ಹೋಗಿ, ನಾವು ಟೀ ಕುಡಿತೀವಲ್ಲ ಗ್ಲಾಸ್, ಆ ಗ್ಲಾಸಲ್ಲಿ ತಂದು ನೀರು ತಂದು ಕೊಡ್ತಾಳೆ. ಅಂಕಲ್ ನೀರು ಕುಡೀರಿ ನೀವು ಅಂತ, ನೀರು ಕುಡೀರಿ ಅಂಕಲ್ ಅಂತ ಕೊಟ್ಟು ನಗುತ್ತಾ ಆ ಸಿಟ್ಟಿನಿಂದ ಬಂದಂತ ವ್ಯಕ್ತಿ ಜೊತೆಗೆ ಒಂದಿಷ್ಟು ಮಾತುಗಳ ಮೇಲೆ ಅವನ ಸಿಟ್ಟನ್ನ ಕೆಳಗಿಳಿಸ್ತಾಳೆ. ಕೆಳಗಿಳಿಸಿದ ತಕ್ಷಣ ಅವ್ರ ಅಮ್ಮ ಬರ್ತಾಳೆ. ಬಂದಾಗ ಇದ್ದದ್ದು ವಾಸ್ತವ ಸ್ಥಿತಿಯನ್ನ ಆ ವ್ಯಕ್ತಿ ಹೇಳ್ತಾನೆ. ಆಮೇಲೆ ಆ ಮಗುವಿನ ಮುಗ್ಧತೆ ನೋಡಿ, ಆ ಮಗುವಿನ ಸಂಸ್ಕಾರ ನೋಡಿ ಅವನಿಗೆ ಸಾಲ ಕೇಳದನ್ನೇ ಮರೆತು ಹೊರಗೆ ಹೋಗ್ತಾನೆ. ಇಲ್ಲ, ನಾನು ಮತ್ತೊಂದ್ಸರಿ ಬರ್ತೀನಿ ಅಂತ ಹೇಳಿ ಆ ವ್ಯಕ್ತಿ ಅಲ್ಲಿಂದ ತೆರಳುತ್ತಾರೆ. ಈ ಸನ್ನಿವೇಶದಿಂದ ಇಷ್ಟೇ, ಒಬ್ಬ ಸಂಸ್ಕಾರವಿರ್ತಕ್ಕಂಥ ನಮ್ಮ ಮಕ್ಕಳು ನಮ್ಮ ಕಷ್ಟಗಳನ್ನು ಕೂಡ ಪರಿಹರಿಸ್ತಾರ ಮಾಡ್ತಾನೋದಕ್ಕೆ ಇದೊಂದು ಒಳ್ಳೆ ಕತೆ ಅಂತ ಅನ್ಕೊಂಡಿದ್ದೀನಿ ನಾನು. ಹಾಗಾಗಿ ಆ ಮಕ್ಕಳಿಗೆ ಸಂಸ್ಕಾರವನ್ನ ಕೂಡ ಕಲಿಸ್ಬೇಕು. ಇವತ್ತು ಶಾಲೆಗೆ ಹೋಗಿರ್ತೇವೆ ನಾವು. ಹಿಂಗೆ ಒಂದು ಪ್ರಸಂಗ ನಡೀತು. ಶಾಲೆಗೆ ಹೋದಂಥ ಸಂದರ್ಭದಲ್ಲಿ ಮಗ 10ನೇ ಕ್ಲಾಸ್ ಪಾಸ್ ಆಗಿದ್ದ. ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಅವರಪ್ಪ ಅಡ್ಮಿಷನ್ ಮಾಡಕ್ ಹೋದಂಥ ಸಂದರ್ಭದೊಳಗೆ ಪ್ರಿನ್ಸಿಪಾಲ್ ಚೇಂಬರ್ಗೆ ಹೋಗ್ತಾರೆ. ಚೇಂಬರ್ಗೆ ಹೋದ ತಕ್ಷಣ ಮುಂದೆ ಚೇರ್ ಇರ್ತವೆ, ಪ್ರಿನ್ಸಿಪಾಲ್ ಚೇಂಬರ್ಲಿ ಚೇರ್ ಇರ್ತವೆ. ಅವಾಗ ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ತಿರ್ತಾರೆ ಪ್ರಿನ್ಸಿಪಾಲ್. ಅವರಪ್ಪ ಹಿಂಗೆ ಕೈ ಕಟ್ಕೊಂಡು ನಿಂತಿರ್ತಾನೆ, ಮಗ ಆರಾಮ್ ಚೇರ್ ಮೇಲೆ ಕುಂತಿರ್ತಾನೆ, 2 ಕಾಲು ಅಳ್ಳಾಡ್ಸ್ಕೊಂತ ಕುಂತಿರ್ತಾನೆ.
ಅಲ್ಲಿ ಅಡ್ಮಿಷನ್ಗೆ ಹೋಗಿರ್ತಾನೆ. ಆ ಪ್ರಿನ್ಸಿಪಲ್ ಎಲ್ಲ ನೋಡ್ತಾರೆ. ನೋಡಿದ ತಕ್ಷಣ ಇಲ್ಲ ಇವನ್ 2 ಸೆಟ್ ಜೆರಾಕ್ಸ್ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳಿದಾಗ ಆ ಮಗನ ಕೈ ಕೊಡ್ತಾರೆ. ಮಗ ಸೀದೋಗಿ ಅವ್ರ ಅಪ್ಪನ ಕೈ ಕೊಡ್ತಾನೆ. ಅಪ್ಪ ಇದನ್ನ ಜೆರಾಕ್ಸ್ ಮಾಡಿಸ್ಕೊಂಡ್ ಬರಪ್ಪ ನೀನು ಹೋಗಿ ಅಂತ ಹೇಳ್ತಾನೆ. PUC ಓದ್ತಕ್ಕಂಥ ವಿದ್ಯಾರ್ಥಿ. ಆಯ್ತು, ಅವರಪ್ಪ ಹೋಗಿ ಜೆರಾಕ್ಸ್ ಮಾಡಿಸ್ಕೊಂಡ್ ಬಂದು ಮತ್ತು ಮಗ ಪ್ರಿನ್ಸಿಪಲ್ ಚೇಂಬರ್ ಎದುರಿಗೆನೆ ಕಾಲ ಅಲ್ಲಾಡ್ಸ್ಕೊಂಡು ಕುಂತಿರ್ತಾನೆ. ಆದ್ರೂ ಕೂಡ ಅವರಪ್ಪ ಆ ಎಲ್ಲ ಜಿರಾಕ್ಸ್ಗಳನ್ನ ಮಾಡಿಸ್ಕೊಂಡ್ಬಂದು ಮತ್ತು ಪ್ರಿನ್ಸಿಪಲ್ ಜೊತೆಗೆ ಹಿಂಗೆ ನಿಂತಿರ್ತಾನೆ ಎದುರಿಗೆ. ಪ್ರಿನ್ಸಿಪಲ್ ಹೇಳ್ತಾರೆ ನೀವು ಕೂತ್ಕೊಳ್ಳಿ ಅಂದಮೇಲೆ ಅವರಪ್ಪ ಕೂತ್ಕೊಳ್ತಾನೆ. ಮಗ ಹಾಗೇನೆ ಕಾಲ ಅಲ್ಲಾಡ್ಸ್ತಾ ಕುಂತಿರ್ತಾನೆ. ಅವಾಗ ಪ್ರಿನ್ಸಿಪಲ್ ಹೇಳ್ತಾರೆ ನಿಮ್ಮ ಮಗನ ಒಂದ್ ಸ್ವಲ್ಪ ಹೊರಗಡೆ ಕಳಿಸಿ ಅಂತ ಹೇಳಿದಾಗ ಅವರಪ್ಪ ಆ ಮಗನನ್ನ ಹೊರಗಡೆ ಕಳಿಸ್ತಾನೆ. ಪ್ರಿನ್ಸಿಪಲ್ ಹೇಳ್ತಾರೆ ದಯವಿಟ್ಟು ನೀವು ಬೇಜಾರಾಗಬೇಡಿ, ನಿಮ್ಮ ಮಕ್ಕಳಿಗೆ ಲಕ್ಷಗಟ್ಟಲೆ ಫೀಸ್ ಕೊಟ್ಟು ಇಲ್ಲಿ ಶಿಕ್ಷಣ ಕೊಡ್ಸಕ್ ಬಂದಿದ್ದೀರಿ, ಆದರೆ ನಿಮ್ಮ ಮಗನಿಗೆ ಒಳ್ಳೆ ಸಂಸ್ಕಾರವನ್ನ ಕೊಟ್ಟು ಇಲ್ಲಿಗೆ ಬರ್ರಿ, ಕೈ ಮುಗಿತೀನಿ, ಅಡ್ಮಿಷನ್ ಇಲ್ಲ ಅಂತ ಪ್ರಿನ್ಸಿಪಲ್ ವಾಪಸ್ ಕಳಿಸ್ತಾನೆ. ಇಂಥ ಅನೇಕ ಸನ್ನಿವೇಶಗಳನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ, ದಿನನಿತ್ಯ ನೋಡ್ತಾ ಇದ್ದೇವೆ, ನಮ್ಮ ಮನೆಯಲ್ಲಿ ನೋಡ್ತಾ ಇದ್ದೇವೆ. ಯಾರಾದ್ರೂ ನಮ್ಮ ಮನೆಗೆ ಹಿರಿಯರು ಬಂದ್ರೆ ಬೇಗ ಎದ್ದು ನಾವು ನಮ್ಮ ಗೆಸ್ಟ್ ಬಂದ್ರೆ ಒಂದು ಗ್ಲಾಸ್ ನೀರು, ಒಂದು ಕಪ್ ಟೀ ತರಬೇಕು. ನಮ್ಮ ಮಕ್ಕಳು ಯಾರು ತರಲ್ಲ. ಆದ್ರೆ ಇದಕ್ಕೆ ಹೊಣೆ ಯಾರು? ಇದನ್ನ ಕಲಿಸ್ತಕ್ಕಂಥ ಹೊಣೆ ಯಾರು? ಯಾರ್ದು ಜವಾಬ್ದಾರಿ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಇಂಥ ಅನೇಕ ವಿಚಾರಗಳನ್ನ ಇವತ್ತು ದಿನನಿತ್ಯ ಜೀವನದಲ್ಲಿ ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ. ಹಾಗೇನೆ ರತನ್ ಟಾಟಾ ಅವರು ನಮಗೆ ಗೊತ್ತು, ಅತ್ಯಂತ ದೊಡ್ಡ ಶ್ರೀಮಂತ, ಒಬ್ಬ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ. ನಮ್ಮ ಭಾರತ ದೇಶಕ್ಕೆ ಅತ್ಯುನ್ನತ ಕೊಡುಗೆ ಕೊಟ್ಟಿರ್ತಕ್ಕಂಥ ರತನ್ ಟಾಟಾ ಅವರು ಒಂದು ಕಾಲೇಜ್ಗೆ ಹೋಗ್ತಾರೆ. ಕಾಲೇಜ್ಗೆ ಹೋಗಿ ವಿದ್ಯಾರ್ಥಿಗಳಿಗೆ ಉದ್ದೇಶಿಸಿ ಮಾತನಾಡ್ತಾರೆ. ಯಾವುದು ಯಶಸ್ಸು ಅಂತ ಕೇಳ್ತಾರೆ ರತನ್ ಟಾಟಾ ಅವರು. ಅವಾಗ ವಿದ್ಯಾರ್ಥಿಗಳು ಒಬ್ಬೊಬ್ರು ಹೇಳ್ತಾರೆ, ಸಾರ್ ನಮ್ಮ ಅಪ್ಪಾಜಿ ಕಾರು ತಗೊಂಡಿದ್ದಾನೆ, ನಮ್ದು ಅಷ್ಟು ಅಂತಸ್ತು ಮನೆ ಇದೆ, ನಮ್ದು ಅಷ್ಟು ಹೊಲ ಇದೆ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇಷ್ಟಿದೆ ಅಂತೇಳಿ ಹೇಳ್ತಾರೆ. ಅದು ಯಶಸ್ಸು ಅಂತೇಳಿ ಒಂದಿಷ್ಟು ವಿದ್ಯಾರ್ಥಿಗಳು ಹೇಳ್ತಾರೆ. ಸರ್ ನಂದು ಫೇಸ್ಬುಕ್ ಫಾಲೋವರ್ಸ್ 3 ಲಕ್ಷ ಇದ್ದಾರೆ. ಇನ್ನೊಬ್ಬನು ಹೇಳ್ತಾನೆ, ಸರ್ ನಂದು ಇನ್ಸ್ಟಾಗ್ರಾಮ್ನಲ್ಲಿ 6 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ, ಇದು ನನ್ನ ಯಶಸ್ಸು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಅವಾಗ ರತನ್ ಟಾಟಾ ಹೇಳ್ತಾರೆ, ನಾನು ಮಾಡಿರ್ತಕ್ಕಂಥ ಸಾಧನೆನೂ ಕೂಡ ಯಶಸ್ಸಲ್ಲ, ನಾನು ಮಾಡಿರ್ತಕ್ಕಂಥ ಬಿಸ್ನೆಸ್ ಕೂಡ ಯಶಸ್ಸಲ್ಲ. ಯಾರ ಹೃದಯದಲ್ಲಿ ಸಂತೋಷ ಇದೆ ಅವರು ನಿಜವಾಗಿರ್ತಕ್ಕಂಥ ಯಶಸ್ಸನ್ನು ಪಡೆದವರು ಅಂತೇಳಿ ರತನ್ ಟಾಟಾ ಅವರೇ ಹೇಳ್ತಾರೆ. ಯಾರ ಹೃದಯದಲ್ಲಿ ಸಂತೋಷ ಇರುತ್ತದೆ ಅವರು ಯಶಸ್ವಿಗಳು ಅಂತೇಳಿ ರತನ್ ಟಾಟಾ ಹೇಳ್ತಾರೆ. ಇವತ್ತು ನೀವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಹಸನ್ಮುಖಿಗಳಾಗಿ ಇವತ್ತು ಸಂತೋಷದಿಂದ ಬಂದಿದ್ದೀರಲ್ಲ, ನೀವು ನಿಜವಾದ ಯಶಸ್ವಿಗಳು ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೇನೆ. ಇಂಥ ವಿಚಾರಗಳನ್ನ ನಾವು ದಿನನಿತ್ಯ ನೋಡುತ್ತೇವೆ. ಮಕ್ಕಳಿಗೆ ಇವತ್ತು ನಾನು ಕೂಡ ಒಬ್ಬ ಮಾಧ್ಯಮದ ಮಿತ್ರನಾಗಿ, ಉಪನ್ಯಾಸಕನಾಗಿ, ಕರ್ನಾಟಕ ಪ್ರೆಸ್ ಕ್ಲಬ್ನ ಅಧ್ಯಕ್ಷನಾಗಿ ಅನೇಕ ಜಿಲ್ಲೆಗಳಲ್ಲಿ ಪ್ರತಿ ತಿಂಗಳಲ್ಲಿ ಕೂಡ ನಾನು ಅನೇಕ ಒಂದು ಉಪನ್ಯಾಸ ಕೊಡ್ತಾನೆ ಬಂದಿರ್ತಿದ್ದೀನಿ. ಅದನ್ನೇ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಮಕ್ಕಳಿಗೆ ನಿಜ ಜೀವನವನ್ನು ಕಲಿಸ್ಬೇಕಾಗಿದೆ. ಸಮುದ್ರ ಇದೆ, ಈ ಜೀವನ ಅಂತ ಅನ್ನೋದು ಒಂದು ಸಮುದ್ರ ಇದ್ದಂಗೆ. ಸಮುದ್ರದಲ್ಲಿ ನಮಗೆ ಉಪ್ಪು ಸಿಗ್ತದೆ, ಮೀನು ಸಿಗ್ತದೆ, ಮುತ್ತು ರತ್ನಗಳು ಸಿಗ್ತವೆ. ಇವುಗಳನ್ನ ಆಯ್ಕೆ ಮಾಡತಕ್ಕಂಥ ಜವಾಬ್ದಾರಿ ಯಾರ್ದು ಅಂತ ಹೇಳಿದ್ರೆ ನಮ್ದು. ಸಮುದ್ರ ಹೇಳ್ತದಂತೆ, ಏ ಮನುಷ್ಯ, ನಾನು ನಿನಗೆ ಉಪ್ಪನ್ನು ಕೊಡ್ತೇನೆ, ನಾನು ನಿನಗೆ ಮೀನುವನ್ನು ಕೊಡ್ತೇನೆ, ನಾನು ನಿನಗೆ ಮುತ್ತು ರತ್ನಗಳನ್ನ ಕೊಡ್ತೇನೆ, ನಿನ್ನ ಸಾಮರ್ಥ್ಯ, ನಿನ್ನ ಆಯ್ಕೆ, ನಿನಗೆ ಯಾವ್ದು ಬೇಕು ಅದನ್ನ ಆರಿಸ್ಕೋ ಅಂತೇಳಿ ಸಮುದ್ರ ಹೇಳ್ತದಂತೆ. ಅದಕ್ಕೆ ನಮ್ಮ ಮಕ್ಕಳು ಕೇಳಬೇಕು, ನಾವು ಮುತ್ತು ರತ್ನಗಳನ್ನ
ಆಯ್ಕೆ ಮಾಡ್ತಕ್ಕಂಥ ಮಕ್ಕಳು ಆಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗಿದೆ. ಇಂಥ ಅನೇಕ ವಿಷಯಗಳನ್ನು ನಾವು ದಿನನಿತ್ಯ ನೋಡ್ತಾ ಹೋಗ್ತೇವೆ. ಹಾಗೆಯೇ ಇವತ್ತು ನಮ್ಮ ಕರ್ನಾಟಕ ಮೀಡಿಯಾ ಕ್ಲಬ್ ನಿಮಗೆ ಪ್ರಶಸ್ತಿಯನ್ನು ನೀಡುತ್ತಾ ಗೌರವಿಸ್ತಾ ಬಂದಿದೆ. ಅನೇಕ ಪುರಸ್ಕೃತರು ನಮ್ಮ ಮುಂದಿದ್ದಾರೆ, ವೈದ್ಯರಿದ್ದಾರೆ, ಜೊತೆಗೆ ಸಮಾಜ ಸೇವೆಯನ್ನು ಮಾಡ್ತಕ್ಕಂತಿದ್ದಾರೆ, ಶಿಕ್ಷಣ ಸೇವೆಯನ್ನು ಮಾಡ್ತಕ್ಕಂತಿದ್ದಾರೆ, ಉದ್ಯಮಿಗಳು ಇದ್ದಾರೆ, ಮಾಧ್ಯಮ ಕ್ಷೇತ್ರದಿದ್ದಾರೆ, ಶಿಕ್ಷಣ ಕ್ಷೇತ್ರದಲ್ಲಿದ್ದಾರೆ. ಹೀಗೆ ಬೇರೆ ಬೇರೆ ವಿಧಗಳಲ್ಲಿ ನೀವು ಇವತ್ತು ನಮ್ಮನ್ನು ಪ್ರೀತಿ ಮಾಡ್ತಾ, ನಮ್ಮ ಮೇಲೆ ಒಂದು ನಂಬಿಕೆಯನ್ನು ಇಡ್ತಾ ಇವತ್ತು ನೀವು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದೀರಿ. ನಿಮ್ಮನ್ನು ಗೌರವಿಸುವಂತಹ, ನಿಮಗೆ ಸನ್ಮಾನಿಸುವಂಥ ಒಂದು ಭಾಗ್ಯ ನಮ್ಮದಾಗಿದೆ. ನಾವು ಯಾವತ್ತೂ ಕೂಡ ಈ ಒಂದು ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಕರ್ನಾಟಕ ಮೀಡಿಯಾ ಕ್ಲಬ್ ಇವತ್ತು ಒಂದು ಸುಂದರ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದೆ. ಪರಮ ಪೂಜ್ಯರು ಮತ್ತು ಚಿತ್ರನಟ ಚೇತನ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ. ಅವರು ಬಂದ ನಂತರ ನಾವು ಕಾರ್ಯಕ್ರಮವನ್ನು ನಿಮಗೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಮಹದಾಶೆಯನ್ನು ನಾವು ಹೊಂದ್ಕೊಂಡಿದ್ದಾರೆ. ಪರಮ ಪೂಜ್ಯರು ಮತ್ತು ಚಿತ್ರನಟ ಚೇತನ್ ಅವರು ಬಂದ ತಕ್ಷಣವೇ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಿಮ್ಮ ಮುಂದೆ ಬಿತ್ತರಗೊಳ್ತದೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಒಂದು ಅವಿಸ್ಮರಣೀಯ ಐತಿಹಾಸಿಕ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ನಮ್ಮ ಪ್ರೀತಿಯ ಒಂದು ಆತಿಥ್ಯವನ್ನು ಸ್ವೀಕರಿಸಿ ತೆರಳುತ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕರ್ನಾಟಕ ಮೀಡಿಯಾ ಕ್ಲಬ್ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನ ಹೇಳ್ತಾ ನನ್ನ ಎರಡು ಮಾತಿಗೆ ತೊದಲು ನುಡಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ನಿಮ್ಮ ಹಿತ ನುಡಿಗಳನ್ನು ನನ್ನ ಜೊತೆ ಹಂಚ್ಕೊಳ್ಳಿಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್, ನಿಮಗೂ ಕೂಡ. ಹಾಗೆ ಮುಂದಿನ ಕಾರ್ಯಕ್ರಮ ಸನ್ಮಾನ್ಯ ಡಾಕ್ಟರ್ ಪದ್ಮ ಪ್ರಕಾಶ್ ಅವರಿಂದ ಹಿತ ನುಡಿಗಳು. ದಯವಿಟ್ಟು ಎರಡು ಮಾತನ್ನು ಹಾಡಬೇಕು ಮೇಡಮ್. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯರೇ ಹಾಗೂ ಎಲ್ಲ ಜಿಲ್ಲೆಗಳಿಂದ ಬಂದಿರುವಂತಹ ಪ್ರತಿಭಾವಂತ ಪ್ರಶಸ್ತಿ ಪುರಸ್ಕೃತರೆ. ಸೊ ಈಗ ಪ್ರಶಸ್ತಿ ಸಮಾರಂಭ ಅಂತ ಅಂದರೆ ನಾವು ಅಷ್ಟಕ್ಕೆ ಸೀಮಿತಗೊಳಿಸ್ಬೇಕಾ ಅಥವಾ ನನ್ನ ಮಕ್ಕಳ ವೈದ್ಯಾಗಿ ತಮ್ಮನ್ನ ಕುರಿತು ಮಾತಾಡ್ಬೋದಲ್ಲ? ಖಂಡಿತ. ಮೊದಲನೇದಾಗಿ, ಎಷ್ಟು ಜನ ಮೊಬೈಲ್ನ ಲಾಕ್ ಮಾಡ್ಕೊಂಡಿದ್ದೀರಾ ನೀವು ಈ ಕ್ರೌಡಲ್ಲಿ? ಅಂದರೆ ನನಗೆ ಒಂದು ಸ್ಕ್ರೀನಲ್ಲಿ ಮೊಬೈಲ್ ಲಾಕ್ ಮಾಡ್ಕೊಂಡ್ಬಿಟ್ಟಿದೆ, ಅದರ ಫೇಸ್ ಆಗಿರ್ಬೋದು ಅಥವಾ ನನ್ನ ಫಿಂಗರ್ ಪ್ರಿಂಟ್ ತಂಪ್ ಇಂಪ್ರೆಷನ್ ಆಗಿರ್ಬೋದು ಅಥವಾ ನಂಬರ್ ಲಾಕ್ ಮಾಡ್ಕೊಂಡಿದ್ದೆ ಅನ್ನೋರು ಕೈ ರೈಸ್ ಮಾಡಿ ಪ್ಲೀಸ್. ಸುಳ್ಳು ಹೇಳಂಗಿಲ್ಲ, ಇಷ್ಟೇ ಜನ. ಸೊ ಅಂದರೆ ಏನಂದರೆ ನಮಗೆ ಒಂದು ಗಾಟ್ ದಟ್ ಫಿಯರ್ ಅಂತ ಹೇಳ್ಬೋದು. ಅಂದರೆ ನಾನು ಏನು ಕೆಲಸ ಮಾಡ್ತಿದ್ದೀನಿ ಅದನ್ನು ಬೇರೆಯವ್ರು ನೋಡಬಾರ್ದು. ನೆಸೆಸಿಟಿ ಇದೆಯಾ ಈ ಥರ ಲಾಕ್ ಮಾಡ್ಕೊಳ್ಳೋದು ಮೊಬೈಲಲ್ಲಿ? ಅನಿಸುತ್ತಾ ನಿಮಗೆ ನೆಸೆಸಿಟಿ ಇದೆ ನಾನು ಲಾಕ್ ಮಾಡ್ಕೋಬೇಕು ಅಂದರೆ ನನ್ನ ಲೈಫ್ ಪಾರ್ಟ್ನರ್ ಆಗಲಿ ಅಥವಾ ನನ್ನ ಮಕ್ಕಳು ಇದನ್ನು ನೋಡಬಾರ್ದು, ನಾನು ವಾಟ್ಸಪ್ಪಲ್ಲಿ ಇದ್ದೀನಾ, ಇನ್ಸ್ಟಾದಲ್ಲಿ ಇದ್ದೀನಾ, ಅಥವಾ ನಾನು ಎಲ್ಲಿ ಚಾಟ್ ಮಾಡ್ತಿದ್ದೀನಿ, ಯಾವ ಆ್ಯಪ್ ನೋಡ್ತಿದ್ದೀನಿ ಅನ್ನೋ ನೆಸೆಸಿಟಿ ಅನಿಸುತ್ತಾ ನಿಮಗೆ? ಒಂದು ಕ್ಷಣ ಯೋಚನೆ ಮಾಡಿ. ಇಲ್ಲ ಅಲ್ವಾ? ನಂಬರ್ 1. ನಂಬರ್ 2, ಇಲ್ಲಿ ಎಷ್ಟು ಜನ ನನಗೆ ಒಂದೇ ಮಗು ಇದೆ ಅಂದರೆ ಓನ್ಲಿ ಒನ್ ಚೈಲ್ಡ್ ಐ ಹ್ಯಾವ್ ಅನ್ನೋರು ಕೈ ರೈಸ್ ಮಾಡಿ. ಓಕೆ, ಇಬ್ಬರು ಮಕ್ಕಳಿದ್ದಾರೆ ಅನ್ನೋರು ಕೈ ರೈಸ್ ಮಾಡಿ. ವೆರಿ ಗುಡ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಆಲ್ಮೋಸ್ಟ್ 25 ಇಯರ್ಸ್ ಪ್ರಾಕ್ಟೀಸಲ್ಲಿ ಅಂದರೆ ಪೇರೆಂಟ್ಸು ಒಂದು ಚೈಲ್ಡ್ ಇದ್ದಾಗ ಇಬ್ಬರು ಬೋತ್ ಆರ್ ವರ್ಕಿಂಗ್ ಅಂತ ಹೇಳಿದ್ರೆ ಆ ಮಕ್ಕಳು ತುಂಬ ದೇ ಫೀಲ್ ವೆರಿ ಲೋನ್ಲಿ, ಎಸ್ಪೆಷಲಿ ಟೀನೇಜಲ್ಲಿ. ಟೀನೇಜ್ 13 to 19 ಇಯರ್ಸ್, ದಟ್ ಈಸ್ ಅ ವೆರಿ ಪ್ರಿಷಿಯಸ್ ಟೈಮ್ ಮಕ್ಕಳಿಗೆ. ಸೊ ನಾನು ನನ್ನ OPD ಕನ್ಸಲ್ಟೇಷನ್ ಹೇಳ್ತೀನಿ,
ನೀವು ಏನು ಕೆಮ್ಮು ನೆಗಡಿ ಜ್ವರ ವಾಂತಿ ಭೇದಿ ಅಂತ ಬರ್ತಿರೋ ಅದೆಲ್ಲ ಟ್ರೀಟ್ಮೆಂಟ್ ಮುಗಿದ ಮೇಲೆ ಪ್ರತಿ ತಂದೆ ತಾಯಿಗೂ ಹೇಳ್ತೀನಿ, ನಿಮ್ಗೆ ಎಷ್ಟೇ ಬ್ಯುಸಿ ಇರಿ, ನೀವು ಡಾಕ್ಟರ್ಸ್ ಆಗಲಿ, ಇಂಜಿನಿಯರ್ಸ್ ಆಗಲಿ, ಅಥವಾ ನಿಮ್ಗೆ ಓನ್ ಕಂಪನೀಸ್ ಇರಲಿ, ಅಥವಾ ನೀವು ವ್ಯವಸಾಯ ಮಾಡಿ, ಏನೇ ಕೆಲಸ ಮಾಡಿ, ನೀವು ಮಿನಿಮಮ್ 30 minutes ನೀವು ಹ್ಯಾವ್ ಟು ಸ್ಪೆಂಡ್ ಟೈಮ್ ವಿತ್ ದ ಚಿಲ್ಡ್ರನ್. ಮಕ್ಕಳ ಜೊತೆ ನೀವು ಮಿನಿಮಮ್ ಸ್ಪೆಂಡ್ ಮಾಡಲೇಬೇಕು ಒಂದು ದಿನದಲ್ಲಿ. ಎಷ್ಟೋ ಜನ ಹೇಳ್ತಾರೆ, ಬೆಳಗ್ಗೆ ನಾನು ಆಫೀಸ್ಗೆ ಹೋಗೋಷ್ಟೊತ್ತಿಗೆ ಮಕ್ಕಳು ಮಲಗಿರ್ತಾರೆ, ಇಲ್ಲ ರಾತ್ರಿ ನಾನು ಆಫೀಸಿಂದ ಬರೋಷ್ಟೊತ್ತಿಗೆ ಮಕ್ಕಳು ಮಲಗಿಬಿಟ್ಟಿರ್ತಾರೆ ಮೇಡಮ್, ಟೈಮೇ ಇರಲ್ಲ ಮಾತಾಡೋಕ್ಕೆ. ಅಂದರೆ ಬೋತ್ ಪೇರೆಂಟ್ಸ್ ವರ್ಕಿಂಗ್ ಇರ್ತಾರೆ, ಅವ್ರ ಜೊತೆ ಕಮ್ಯುನಿಕೇಟೇ ಮಾಡೋಕ್ಕಾಗಲ್ಲ ಟೈಮಲ್ಲಿ. ಇಲ್ಲ ಮನೇಲಿ ಯಾರೋ ಕೆಲಸದವ್ರು ನೋಡ್ಕೋತಿರ್ತಾರೆ ಮಕ್ಕಳನ್ನ, ಬೇರೆ ಯಾರೋ ಟೇಕ್ ಕೇರ್. ಏನಾಗುತ್ತೆ ಮಕ್ಕಳಿಗೆ ಮಾನಸಿಕವಾಗಿ ಅವ್ರಿಗೆ ಒಂದು ಸಪೋರ್ಟ್ ಇರಲ್ಲ. ಎರಡನೇದಾಗಿ ಅವ್ರಿಗೆ ಬಾಂಡಿಂಗ್ ಬರಲ್ಲ ಪೇರೆಂಟ್ಸ್ ಜೊತೆ. ಬಾಂಡಿಂಗ್ ಅಂತಂದ್ರೆ ಏನಾದರೂ ಹೇಳ್ಕೋಬೇಕು ತಂದೆ ತಾಯಿ ಹತ್ರ, ಸ್ಕೂಲಲ್ಲಿ ಏನು ನಡೀತು, ನಂಗೆ ಈ ಥರ ಡ್ರೆಸ್ ಬೇಕು, ಆಯಿತು. ನೀವು ವೀಕ್ಲಿ ಒನ್ಸ್ ಅವ್ರನ್ನ ಹೋಟೆಲ್ ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತೀರಾ, ಇಲ್ಲ ಫ್ರೆಂಡ್ಸ್ ಮನೆಗೆ ಕರ್ಕೊಂಡು ಹೋಗ್ತೀರಾ, ರಿಲೇಟಿವ್ಸ್ ಮನೆಗೆ ಕರ್ಕೊಂಡು ಹೋಗ್ತೀರಾ, ಇಲ್ಲ ಮಂತ್ಲಿ ಒನ್ಸು ಎಲ್ಲ ಹೊರಗಡೆಗೆ ಹೋಗ್ತೀರಾ, ಎವ್ರಿ ಇಯರ್ ನೀವು ಟ್ರಾವೆಲ್ ಮಾಡ್ತೀರಾ, ಅಂದರೆ ಔಟ್ ಆಫ್ ಸ್ಟೇಷನ್, ಔಟ್ ಆಫ್ ಕಂಟ್ರಿ ಹೋಗ್ತೀರಾ. ಆದರೂ ಎವ್ರಿ ಡೇ ನೀವು ನಿಮ್ಮ ಮಕ್ಕಳ ಜೊತೆ ಮಿನಿಮಮ್ 30 minutes ಸ್ಪೆಂಡ್ ಮಾಡಲೇಬೇಕು. ನೀವೇನು ಮಾತಾಡ್ತೀರಾ ಮಾತಾಡಬೇಡಿ, ಕೇಳಿಸ್ಕೊಳ್ಳಿ. ಅವ್ರ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಅವ್ರಿಗೆ ಏನು ಅನ್ನಿಸ್ತಿದೆ, ಅವ್ರ ಮನಸ್ಸಲ್ಲಿ ಏನು ಭಾವನೆಗಳಿದೆ, ಶಾಲೆ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಅವ್ರ ಊಟದ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಬಗ್ಗೆ ಅವ್ರಿಗಿರೋ ಒಪಿನಿಯನ್ ಆಗಿರ್ಬೋದು. ಸೊ ಇದನ್ನು ಕೇಳಿಸ್ಕೋಬೇಕು. ಇದೆಲ್ಲ ನಿಮಗೆ ಮೋಸ್ಟ್ಲಿ ಯೂಟ್ಯೂಬ್ಸಲ್ಲಿ ಸಿಕ್ಕಿದ್ರೆ ನೋಡಿದ ತಕ್ಷಣ ಈ ಥರದೆಲ್ಲ ಸಜೆಷನ್ ಸಿಕ್ಬಿಡುತ್ತೇನೆ. ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ ಅನ್ಆಥರೈಸ್ಡ್. ಅಂದರೆ ಈಗ ಡಾಕ್ಟರ್ಸ್ ಅಂದರೆ ನಾವು 5.5 ವರ್ಷ MBBS